ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಲೆನಾಡು ಅತಿ ಸುಂದರ ಅಮೋಘ. ನಾನಿವತ್ತು ವಿಷಯ ಏನು ಅಂದರೆ ಒಂದು ವೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಪೀಠಿಕೆ ಯಾವುದರಿಂದ ವೈನ್ ಮಾಡ್ತಾ ಇದ್ದೀನಿ ಅಂತ. ನಮ್ಮಲ್ಲಿ ಸಾಧಾರಣವಾಗಿ ನಾವು ಅಡಿಕೆ ತುಂಬ ಬೆಳಿತೀವಿ. ಸಾಮಾನ್ಯವಾಗಿ ಅಡಿಕೆ ಮರಗಳು 50ರಿಂದ 80 ಅಡಿ ಎತ್ತರಕ್ಕೆ ಬೆಳೆದಿರುತ್ತೆ. ಅಷ್ಟು ಎತ್ತರದಲ್ಲಿ ಅಡಿಕೆ ಗೊನೆಗಳು ಬಿಡುತ್ತೆ. ಆದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಮರ 3 ಅಡಿ ಎತ್ತರಕ್ಕೆ ಗೊನೆ ಬಂದಿರೋದು. ಇದು ಕುಬ್ಜ ಗಿಡ. ಇದು 3 ಅಡಿಯಿಂದಲೇ ಗೊನೆ ಬರುತ್ತೆ. ಸಾಧಾರಣವಾಗಿ ಮರಕ್ಕೆ 4ರಿಂದ 5 ವರ್ಷದೊಳಗೆ ಗೊನೆ ಬರುತ್ತೆ. ಈಗ ನಾನು ತೋರಿಸ್ತಾ ಇರೋ ಗಿಡವನ್ನು ನಾನೇ ಸ್ವತಃ ನೆಟ್ಟಿರೋದು. ಹಾಗಾಗಿ ನಾನಿವತ್ತು ಈ ಅಡಿಕೆಯಿಂದ ವೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ತುಂಬ ರೀತಿಯ ವೈನ್ಗಳನ್ನು ರುಚಿ ನೋಡಿರ್ತೀರ, ಇಷ್ಟಪಟ್ಟಿರ್ತೀರ. ಆದರೆ ನಾನಿವತ್ತು ಮಾಡೋ ವೈನು ರುಚಿ ನೀವು ಖಂಡಿತ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ನನಗಂತೂ ಈ ವೈನು ತುಂಬ ಇಷ್ಟ ಆಯಿತು. ಮತ್ತು ಇದರಿಂದ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಹಾಕಿ ವೈನ್ ಮಾಡಿರೋದು. ಇದಕ್ಕೆ ಬೇರೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಸೇರಿಸೋದಿಲ್ಲ. ಹಾಗಾಗಿ ಯಾರು ಬೇಕಿದ್ರೂ ಇದನ್ನು ಮಾಡ್ಕೋಬೋದು. ಈ ವೈನ್ನ ರುಚಿಯನ್ನು ಸವಿಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿರುವ ಅಡಿಕೆ 1 kg, ಸಕ್ಕರೆ ಅರ್ಧ kg, ಬೇಕು ಅಂದರೆ 3/4 kg ತೊಗೋಬೋದು. ನಾನು ಅರ್ಧ kg ತೊಗೊಂಡಿದ್ದೀನಿ. ಖರ್ಜೂರ 10ರಿಂದ 15 ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಹಾಗೆಯೇ ಒಣ ದ್ರಾಕ್ಷಿ 150 ಗ್ರಾಮ್ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಟು ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮ್ ಗೋಧಿ ಕಾಳುಗಳನ್ನ ಚೆನ್ನಾಗಿ ತೊಳೆದು ಅದನ್ನು ಅರ್ಧ ಗಂಟೆ ಮೊದಲು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ಹಾಗೆ 2ರಿಂದ 3 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಜೊತೆಗೆ 1.5 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಇವಿಷ್ಟನ್ನು ಒಂದು ಸ್ವಚ್ಛವಾದ ಜರಡಿಗೆ ಹಾಕಿ ಒಣಗಿರೋ ಮರದ ಸೌಟ್ನಿಂದ ಮಿಕ್ಸ್ ಮಾಡಿ ಮುಚ್ಚಿಡಿ. ಮಾರನೇ ದಿನ ಪುನಃ ಮುಚ್ಚಳ ತೆಗೆದು ಒಣಗಿರೋ ಮರದ ಸೌಟ್ನಿಂದ ಮಿಕ್ಸ್ ಮಾಡಿ ಮುಚ್ಚಿಡಿ. ಅದೇ ರೀತಿ 4 ದಿನ ಮಾಡಿ ಗಾಳಿ ಆಡದಂತೆ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಡಿ. 40 ದಿನದವರೆಗೆ ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ. 40 ದಿನದ ನಂತರ ಕ್ಲೀನಾಗಿ ಒಣಗಿರೋ ಬೌಲಿಗೆ ತೆಳುವಾದ ಬಟ್ಟೆ ಕಟ್ಟಿ ನಾನು ತೋರಿಸಿರೋ ರೀತಿಯಲ್ಲಿ ಸೋಸ್ಕೊಳ್ಳಿ. ಇವಾಗ ವೈನ್ ರೆಡಿ ಆಗಿದೆ. ಇದನ್ನು ಒಂದು ಗಾಜಿನ ಬಾಟಲ್ನಲ್ಲಿ ತುಂಬಿಸಿ ನಿಮಗೆ ಬೇಕಾದಾಗ ರುಚಿ ನೋಡಿ. ಹಾಗೆ ರುಚಿ ಹೇಗಿದೆ ಅಂತ ನನಗೆ ತಿಳಿಸಿ. ತುಂಬ ರುಚಿಯಾಗಿರುತ್ತೆ. ಇವಾಗ ಉಳಿದಿರೋ ಅಡಿಕೆನ ಚೆನ್ನಾಗಿ 1 ವಾರ ಬಿಸಿಲಿನಲ್ಲಿ ಒಣಗಿಸಿ ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದು. ಸರಿ, ವೈನ್ ಮಾಡಿ ಟೇಸ್ಟ್ ಮಾಡಿ ನನಗೆ ತಿಳಿಸೋದಕ್ಕೆ ಮರಿಬೇಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.